ಅರಣ್ಯ ಇಲಾಖೆಯ ಸುಮಾರು 40 ವರ್ಷಗಳ ಹೋರಾಟಕ್ಕೆ ಸಂದ ಜಯ. ಅರಣ್ಯ ಇಲಾಖೆಗೆ ಹಸ್ತಾಂತರದ ಪ್ರಕ್ರಿಯೆಯಲ್ಲಿ ದಾಂಡೇಲಿಯ IPM ಕಾರ್ಖಾನೆಯ ಜಾಗ. ಒಂದು ಕಾಲದಲ್ಲಿ ದಾಂಡೇಲಿ ನಗರದ ಜನತೆಯ ಜೀವನಾಡಿಯಾಗಿದ್ದ ಹಾಗೂ ಸಾವಿರಾರು ಕಾರ್ಮಿಕರಿಗೆ ಉದ್ಯೋಗದ ಆಸರೆಯನ್ನು ನೀಡಿದ್ದ ದಾಂಡೇಲಿಯ IPM ಕಾರ್ಖಾನೆ 1995-96ರಲ್ಲಿ ಸ್ಥಗಿತಗೊಂಡಿತು. ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದರೆ 1942ರಲ್ಲಿ ಆರಂಭಗೊಂಡ IPM ಕಾರ್ಖಾನೆ 76 ಎಕರೆ 5 ಗುಂಟೆ ಜಾಗವನ್ನು ಹೊಂದಿಕೊಂಡಿದೆ. 1943ರಲ್ಲಿ ಬಾಂಬೆ ಸರ್ಕಾರದಿಂದ 61 ಎಕರೆ 5 ಗುಂಟೆ ಜಾಗವನ್ನು IPM ಕಾರ್ಖಾನೆಗೆ ಲೀಸ್ ಮೂಲಕ ನೀಡಲಾಗಿತ್ತು. 1968ರಲ್ಲಿ ಮೈಸೂರು ಸರ್ಕಾರದಿಂದ 15 ಎಕರೆ ಜಾಗವನ್ನು IPM ಕಾರ್ಖಾನೆಗೆ ಲೀಸ್ ಮೂಲಕ ನೀಡಲಾಗಿತ್ತು. 1983ರಲ್ಲಿ ಲೀಸ್ ಅವಧಿ ಮುಗಿಯಿತು. ಆ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ 1984ರ ಜೂನ್ ತಿಂಗಳವರೆಗೆ ಲೀಸ್ ಅವಧಿಯನ್ನು ವಿಸ್ತರಿಸಿತು. ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಜಾಗವಾಗಿದ್ದ ಹಿನ್ನೆಲೆಯಲ್ಲಿ IPM ಕಾರ್ಖಾನೆ ಸ್ಥಗಿತಗೊಂಡ ನಂತರ ಅರಣ್ಯ ಇಲಾಖೆ ಈ ಜಾಗವನ್ನು ತನ್ನ ತೆಕ್ಕೆಗೆ ಪಡೆದುಕೊಳ್ಳಲು ನೋಟಿಸ್ ನೀಡುವುದು ಸೇರಿದಂತೆ ಸಾಕಷ್ಟು ಕಾನೂನು ರೀತಿಯ ಹೋರಾಟವನ್ನು ಮಾಡುತ್ತಾ ಬಂದಿತ್ತು. ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿಯೂ ಅರಣ್ಯ ಇಲಾಖೆಯ ಪರವಾಗಿ ತೀರ್ಪು ಬಂದಿರುವುದನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು. ಆದಾಗ್ಯೂ ಕಾರ್ಖಾನೆಯವರು ಜಾಗವನ್ನು ಮಾತ್ರ ಬಿಟ್ಟುಕೊಟ್ಟಿರುವುದಿಲ್ಲ. ಲೀಸ್ ಅವಧಿ ಮುಗಿದ ನಂತರ ಅದೇ ಅರಣ್ಯ ಜಾಗವು ಅರಣ್ಯ ಅತಿಕ್ರಮಣ ಜಾಗ ಎಂದಾಗುವುದರಿಂದ 2011ರಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯವರು IPM ಕಾರ್ಖಾನೆಯವರಿಗೆ 64A ಸೆಕ್ಷನ್ ಅಡಿ ನೋಟಿಸ್ ಅನ್ನು ನೀಡಿದ್ದರು. ಈ ನೋಟಿಸ್ ವಿರುದ್ಧ IPM ಕಾರ್ಖಾನೆಯವರು ಧಾರವಾಡದ ಉಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿದ್ದರು. 2019ರಲ್ಲಿ ಧಾರವಾಡದ ಉಚ್ಚ ನ್ಯಾಯಾಲಯವು IPM ಕಾರ್ಖಾನೆಯವರ ಮೇಲ್ಮನವಿಯನ್ನು ತಿರಸ್ಕರಿಸಿ ಅರಣ್ಯ ಇಲಾಖೆಯ ಪರವಾಗಿ ತೀರ್ಪನ್ನು ನೀಡಿತ್ತು. 2020ರ ಫೆಬ್ರವರಿ ತಿಂಗಳಲ್ಲಿ ಅರಣ್ಯ ಸಂರಕ್ಷಣಾಧಿಕಾರಿಯವರು IPM ಕಾರ್ಖಾನೆಯವರಿಗೆ ಜಾಗ ಹಸ್ತಾಂತರಕ್ಕೆ ಸಂಬಂಧಿಸಿದಂತೆ ಅಂತಿಮ ಆದೇಶವನ್ನು ನೀಡಿದ್ದರು. ಈ ಆದೇಶದ ವಿರುದ್ಧ IPM ಕಾರ್ಖಾನೆಯವರು ಮೇಲ್ಮನವಿಯನ್ನು ಸಲ್ಲಿಸಿದ್ದರು. 2024ರಲ್ಲಿ ಮೇಲ್ಮನವಿ ಪ್ರಾಧಿಕಾರವು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯವರ ಆದೇಶವನ್ನು ಎತ್ತಿ ಹಿಡಿಯಿತು. 2024ರ ನವೆಂಬರ್ ತಿಂಗಳಲ್ಲಿ ಶಿರಸಿಯ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವರು IPM ಕಾರ್ಖಾನೆಯ ಜಾಗವನ್ನು ಅರಣ್ಯ ಇಲಾಖೆಯ ಸ್ವಾಧೀನತೆ ಪಡೆದುಕೊಳ್ಳಲು ಆದೇಶವನ್ನು ನೀಡಿದ್ದರು. ಈ ಆದೇಶದಲ್ಲಿ IPM ಕಾರ್ಖಾನೆಯ ವ್ಯಾಪ್ತಿಯಲ್ಲಿರುವ ಖಾಲಿ ಜಾಗವನ್ನು ತಕ್ಷಣವೇ ವಶಕ್ಕೆ ಪಡೆದು ಉಳಿದಂತೆ ಕಟ್ಟಡ ಇರುವ ಪ್ರದೇಶವನ್ನು ಕೂಡಲೇ ನೆಲಸಮಗೊಳಿಸಿ ಇಲಾಖೆಯ ವಶಕ್ಕೆ ಪಡೆಯಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ನೋಟಿಸ್ ಅನ್ನು ನೀಡಲಾಯಿತು. ಈ ಆದೇಶದ ನಂತರದಲ್ಲಿ ನವೆಂಬರ್ 2024ರಲ್ಲಿ ಸುಮಾರು 30ರಿಂದ 35 ಎಕರೆ IPM ಜಾಗವನ್ನು ಅರಣ್ಯ ಇಲಾಖೆ ತನ್ನ ವಶಕ್ಕೆ ಪಡೆದುಕೊಂಡಿದೆ. ಉಳಿದಂತೆ ಕಟ್ಟಡಗಳಿರುವ ಪ್ರದೇಶದಲ್ಲಿ ಕಟ್ಟಡವನ್ನು ನೆಲಸಮಗೊಳಿಸಿ ಕಾಲಮಿತಿಯೊಳಗಡೆ ಅರಣ್ಯ ಇಲಾಖೆಯ ವಶಕ್ಕೆ ಒಪ್ಪಿಸುವಂತೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವರು ಆದೇಶವನ್ನು ನೀಡಿದ್ದಾರೆ. ಅರಣ್ಯ ಇಲಾಖೆಯ ಆದೇಶದ ಪ್ರಕಾರ IPM ಕಾರ್ಖಾನೆಯವರು ಇದೀಗ IPM ಕಾರ್ಖಾನೆಯ ಕಟ್ಟಡವನ್ನು ನೆಲಸಮಗೊಳಿಸುವ ಕಾರ್ಯಕ್ಕೆ ಮುಂದಾಗಿದ್ದು ನೆಲಸಮಗೊಳಿಸುವ ಕಾರ್ಯ ಭರದಿಂದ ನಡೆಯುತ್ತಿದೆ. ಒಟ್ಟಿನಲ್ಲಿ ಅರಣ್ಯ ಇಲಾಖೆಯ 40 ವರ್ಷಗಳ ಸುದೀರ್ಘ ಹೋರಾಟಕ್ಕೆ ಅಂತಿಮವಾಗಿ ಜಯ ದೊರೆತಂತಾಗಿದೆ. ಇದೀಗ IPM ಕಾರ್ಖಾನೆಯ ಪ್ರದೇಶ ವ್ಯಾಪ್ತಿ ಅರಣ್ಯ ಇಲಾಖೆಯ ಅಮೂಲ್ಯ ಆಸ್ತಿಯಾಗುತ್ತಿದೆ.